ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟೋರಿ ಬೋರ್ಡ್. ಇವತ್ತು ನೀವು ತಮ್ನೇಲ್ಸ್ ನೋಡೇ ಗೊತ್ತಾಗಿರುತ್ತೆ, ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀವಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇದಿರೋದು. ಮಕ್ಕಳದೊಂದು ಪ್ಲೇ ಏರಿಯಾ ಇದೆ. ಯಾವಾಗಲೂ ನಾವು ಅಲ್ಲಿ ಹೋದಾಗ ಆ ಪೂಲ್ ನೋಡ್ತಾ ಇದ್ದೋ. ಓಕೆ, ಒಂದಿನ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫೈನಲಿ ಇವತ್ತು ಬಂದು ಆ ಪೂಲ್ದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಜಾಗ ಇದೆ. ಇದು ಬಂದುಬಿಟ್ಟು ನಮ್ಮದು ಬಟ್ಟೆ ಎಲ್ಲ ತಂದಿದ್ರೆ ಮತ್ತು ಬ್ಯಾಗ್ ಅದೆಲ್ಲ ಇದ್ದರೆ, ಫೋನು ಆ ಥರದ್ದೆಲ್ಲ ಇಟ್ಟೋಗೋಕೆ ಇದೊಂದು ಲಾಕರ್ ಥರ ಅವರು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಮತ್ತು ಬಟ್ಟೆ ಚೇಂಜ್ ಮಾಡ್ಕೊಳೋದಕ್ಕೆ ಮತ್ತು ರೆಸ್ಟ್ ರೂಮ್ ಇದೆ ಅಲ್ಲೇ. ಅದೆಲ್ಲ ಮಾಡಿಕೊಂಡು ನಾವು ಪೂಲ್ಗೆ ಇಳಿಯೋದಕ್ಕೆ ಈ ಥರ ಒಂದು ಜಾಗ ಇದೆ. ಅಲ್ಲೇ ಒಂದು ರಿಸೆಪ್ಷನ್ ಇದೆ. ಅಂದರೆ ನಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾವು ಅಲ್ಲಿ ಹೋಗ್ಬಿಟ್ಟು ಕೇಳ್ಬೋದು. ಮತ್ತು ನಮಗೆ ನಮ್ಮ ಮಕ್ಳಿಗೆ ಏನಾದರೂ ಲೈಫ್ ಜಾಕೆಟ್ ಬೇಕು ಅಂತ ಇದ್ದರೆ ನಮ್ಮದು ID ಪ್ರೂಫ್ ಕೊಟ್ಬಿಟ್ಟು ನಾವು ಅಲ್ಲಿಂದ ತೊಗೊಳ್ಬೋದು. ಇಲ್ಲ ಲೈಫ್ ಜಾಕೆಟ್ ಏನು ಬೇಡ ಅಂದರೆ ನಾವು ಡೈರೆಕ್ಟಾಗಿ ನಮ್ಮದು ಬ್ಯಾಗು ಮತ್ತು ಬಟ್ಟೆ ಎಲ್ಲ ಇಟ್ಬಿಟ್ಟು ನಾವು ಡೈರೆಕ್ಟಾಗಿ ಪೂಲ್ಗೆ ಹೋಗ್ಬೋದು. ನಾವು ಸುಮಾರು ಒಂದು 2 ಗಂಟೆ ಟೈಮಲ್ಲಿ ಹೋಗಿದ್ದು. ಅಷ್ಟೊತ್ತಿಗೆ ತುಂಬ ಜನ ಇದ್ದರು. ತುಂಬ ಬಿಸಿಲಿತ್ತು ಆವತ್ತು ನಾವು ಹೋಗಿದ್ದ ದಿನ. ಆದರೂ ತುಂಬ ಜನ ಬಂದುಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಬಿಸಿಲು ಟೈಮಲ್ಲೇ ಅಲ್ವಾ ಪೂಲಲ್ಲಿ ಇಳಿಯೋದೊಂದು ಮಜಾ. ಇದೆಲ್ಲ ನೋಡಿಬಿಟ್ಟು ಭೂಮಿಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಿಲ್ಲ. ಅವಳು ಬೇಗ ಬೇಗ ಆ ಪೂಲ್ದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಪೂಲಲ್ಲಿ ಇಳಿಯೋಕ್ಕಂತ ಹೋದ್ಲು. ಇಲ್ಲಿ ಸ್ವಿಮ್ಮಿಂಗ್ ಹೇಳ್ಕೊಡೋಕ್ಕೆ ಟ್ರೈನರ್ಸ್ ಯಾರೂ ಇರೋದಿಲ್ಲ. ಬಟ್ ಈ ಥರ ಒಂದು 5-6 ಜನ ಹುಡುಗರು ಅಲ್ಲಿದ್ದರು. ಅಂದರೆ ಓವರಾಲ್ ನೋಡ್ಕೊತಾ ಇರ್ತಾರೆ, ಯಾರಿಗೇನು ಪ್ರಾಬ್ಲಮ್ ಆಗದೆ ಇರೋ ಹಂಗೆ. ಮತ್ತು ಅಲ್ಲಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲೆಲ್ಲ ಡೈವ್ ಹೊಡೆಯೋಂಗಿರಲಿಲ್ಲ, ಮತ್ತು ಆಳ ಇರೋ ಕಡೆ ಮಕ್ಳುಗಳು ಹೋಗಂಗಿರಲಿಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಅವರಲ್ಲಿ ಇರ್ತಾರೆ. ಸೊ ನನಗೇನು ಸ್ವಿಮ್ಮಿಂಗ್ ಬರೋದಿಲ್ಲ, ಆದರೂ ಭೂಮಿ ಜೊತೆ ಜಸ್ಟ್ ಒಂದು ಎಂಜಾಯ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಭೂಮಿಗೆ ಗೊತ್ತಿತ್ತು ಅಲ್ಲಿ ಡೈವ್ ಹೊಡೆಯೋಂಗಿಲ್ಲ ಅಂತ. ಆದರೂ ಅಮ್ಮ ಒಂದೇ ಒಂದು ಸರಿ ಹೊಡೆದ್ಬಿಡ್ತೀನಿ ಅಂತ ಹೇಳಿ ಅವ್ರೇನು ನೋಡೋದಿಲ್ಲ ಅಂತ ಹೇಳಿ ಒಂದು 2-3 ಸರಿನೇ ಹೊಡೆದ್ಲು ಅವಳ ಮೇಲೆ. ನಾವು ಬೆಂಗಳೂರಲ್ಲಿ ಇರ್ತಾ ಲಾಸ್ಟ್ ಸಮ್ಮರ್ಗೆ ಭೂಮಿನ ಸ್ವಿಮ್ಮಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದು. ಬಟ್ ಅಲ್ಲಿ ಅವರು ತುಂಬ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು ಮಕ್ಕಳು ಕಲೀಲಿ ಅಂದ್ಬಿಟ್ಟು ನೀರಿಗೆ ಬಿಟ್ಟು ಹಂಗೆ ಎಸಿತಾಯಿದ್ರು. ಅದೆಲ್ಲ ನೋಡಿಬಿಟ್ಟು ಅವಳು ತುಂಬಾ ಭಯ ಪಟ್ಕೊಂಡು ನನಗೆ ಸ್ವಿಮ್ಮಿಂಗ್ ಪೂಲ್ ಬೇಡ, ನಾನು ಕಲಿಯಲ್ಲ ಅಂತ ಹೇಳಿ ಬಂದುಬಿಟ್ಟಿದ್ಲು ಅಲ್ಲಿಂದ. ಬಟ್ ಇಲ್ಲಿ ಬಂದಮೇಲೆ ಎಲ್ಲರೂ ಸ್ವಿಮ್ ಮಾಡ್ತಾ ಇರೋದೆಲ್ಲ ನೋಡಿಬಿಟ್ಟು ಆಸೆಪಟ್ಟು ಅವಳೇ ಅವ್ರ ಅಪ್ಪನ ಕೈಯಲ್ಲಿ ಇಳಿಸ್ಕೊಂಡು ನಿಧಾನಕ್ಕೆ ಕಲಿತಾ ಇದ್ದಾಳೆ. ಬಟ್ ಇವಾಗ ಓಕೆ, ಪರವಾಗಿಲ್ಲ, ಸ್ವಲ್ಪನೇ ಕಲಿತಾ ಇದ್ದಾಳೆ ಅಂತ ಹೇಳಿ ಅನ್ನಿಸ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಪೇರೆಂಟ್ಸು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಇಲ್ಲೆಲ್ಲ ವಿಂಟರಲ್ಲಿ ತುಂಬ ಚಳಿ ಇರುತ್ತಲ್ಲ, ಸೊ ಸಮ್ಮರ್ ಬಂದಾಗ ಅವರು ಬಿಸಿಲನ್ನ ಅವರು ಎಂಜಾಯ್ ಮಾಡ್ತಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ತುಂಬ ಜನ ಸ್ವಿಮ್ ಮಾಡಾದಮೇಲೆ ಆ ಬಿಸಿಲನ್ನ ಶಾಖ ತೊಗೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ ಅವರು. ಪೂಲ್ದು ಇನ್ನೊಂದು ಸೈಡಲ್ಲಿ ಈ ಥರ ಡೈವ್ ಮಾಡೋಕ್ಕಂತ ಹೇಳಿ ಅವರೊಂದು ಜಾಗ ಮಾಡಿದರು. ಅಂದರೆ ನಾವು ಇದ್ದಿದ್ದು ಕಡೆ ಬಂದುಬಿಟ್ಟು ಆಳ ಕಡಿಮೆ ಇರುತ್ತೆ. ಈ ಕಡೆ ಡೈವ್ ಮಾಡೋ ಕಡೆ ಆಳ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಸ್ವಿಮ್ಮಿಂಗ್ ಗೊತ್ತಿರೋರು ಮಾತ್ರ ಆ ಕಡೆ ಹೋಗಿ ಮಾಡಬೇಕು ಅಂತ ಹೇಳಿ ರೂಲ್ಸ್ ಇತ್ತು. ಆದರ್ಶ್ ಇದೆಲ್ಲ ನೋಡಿಬಿಟ್ಟು ನಾನು ಒಂದು 2-3 ಸರಿ ಡೈವ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಮಾಡಿದ್ರು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ನಾವು ಜಸ್ಟ್ ನೋಡಿದ್ದೇ ಆಯಿತು, ಯಾಕಂದರೆ ನಮಗೆ ಹೆಂಗೂ ಸ್ವಿಮ್ಮಿಂಗ್ ಬರೋದಿಲ್ವಲ್ಲ ಅದಕ್ಕೆ. ಇಲ್ಲಿಬ್ಬರು ಹುಡುಗರಂತೂ ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾಯಿದ್ರು. ಅಂದರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಕಲ್ತಿರ್ತಾರೆ ಅನಿಸುತ್ತೆ. ಸೊ ಅವ್ರಿಗೆ ಚೆನ್ನಾಗಿ ಸ್ವಿಮ್ ಬರುತ್ತೆ. ಇಬ್ಬರು ಅದನ್ನು ಕಾಂಪಿಟೇಷನ್ ಥರ ಜಂಪ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾಯಿದ್ರು. ನಾವು ಬಂದು ಆಲ್ಮೋಸ್ಟ್ 2 ಅವರ್ಸ್ ಆಯಿತು. ಭೂಮಿನ ಬಾ ಸಾಕು ಹೋಗೋಣ, ಸುಸ್ತಾಗ್ತಾ ಇದೆ ಅಂತ ಹೇಳಿ ಕರೆದ್ರೆ 5 ನಿಮಿಷಮ್ಮ ಇನ್ನೊಂದು ಡೈವ್ ಹೊಡೆದ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಮತ್ತೆ ಹೊಡಿತಾನೇ ಇದ್ಲು. ಇನ್ನು ಈ ಪೂಲ್ದು ಚಾರ್ಜಸ್ ಬಗ್ಗೆ ಹೇಳೋದಾದರೆ ಇದು ಕಂಪ್ಲೀಟ್ ಫ್ರೀ. ಅಂದರೆ ಪಬ್ಲಿಕ್ ಪೂಲ್ ಥರ ಯಾರು ಬೇಕಾದರೂ ಎಷ್ಟೊತ್ತು ಬೇಕಾದರೂ ಯೂಸ್ ಮಾಡ್ಬೋದು. ಆವಾಗಲೇ ಹೇಳ್ದಂಗೆ ನಮ್ಮ ಮನೆಯಿಂದ ಒಂದು 5 ನಿಮಿಷ ಪಕ್ಕದಲ್ಲಿದೆ. ಮಕ್ಕಳದು ಪ್ಲೇ ಏರಿಯಾ ಇದೆ, ಅದ್ರ ಜೊತೆಗೆ ಪೂಲು ಇದೆ. ವಿಂಟರಲ್ಲಿ ಇದು ಹೆಂಗೂ ಕ್ಲೋಸ್ ಇರುತ್ತೆ, ಸಮ್ಮರಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಏರಿಯಾದಲ್ಲೂ ಈ ಥರ ಒಂದು ಪೂಲ್ ಇರುತ್ತೆ. ಅದನ್ನು ಆ ಏರಿಯಾದವರು ಯೂಸ್ ಮಾಡ್ಕೊಬೋದು. ಬೆಳಿಗ್ಗೆ 12 ಗಂಟೆಗೆ ಓಪನ್ ಆದರೆ ಸಂಜೆ 7 ಗಂಟೆವರೆಗೂ ಇರುತ್ತೆ. ಎಲ್ಲ ದಿವಸನೂ ಇರುತ್ತೆ. ಅಂದರೆ ವೀಕ್ ಡೇಸಲ್ಲೂ ಇರುತ್ತೆ, ವೀಕೆಂಡಲ್ಲೂ ಇರುತ್ತೆ. ನಾವು ಯಾವಾಗ ಬೇಕಂದರೆ ಆವಾಗ ಯೂಸ್ ಮಾಡ್ಬೋದು ಇದನ್ನು. ಹಿಂಗೆ ಮಲಗ್ಬಿಟ್ಟು ನಾವು ಬಾಡಿ ಬ್ಯಾಲೆನ್ಸ್ ಮಾಡಿಬಿಟ್ಟು 2 ಕೈಯಿಂದ ಬ್ರಷ್ ಕೆಳಗಡೆ ಅಂಬುಚಿ
അടിപ്പോ Okay. ഫുൾ അടിയിലോട്ട് പോകും. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಕರೆದು ಸಾಕಾಯಿತು. ಆಮೇಲೆ ಪಕ್ಕದಲ್ಲೇ ಮಕ್ಕಳದು ಪೂಲ್ ಇದೆ, ಅಂದರೆ ಚಿಕ್ಕ ಮಕ್ಕಳಿಗೆ. ಈ ಪೂಲಲ್ಲಿ ಒಂದು 7 ಇಯರ್ಸ್ ಮೇಲೆ ಇರೋರು ಇಳಿಬೋದು. ಪಕ್ಕದಲ್ಲಿ ಚಿಕ್ಕ ಮಕ್ಕಳು ಅಂದರೆ ಬಿಲೋ ಒಂದು 5 ಇಯರ್ಸ್ಗಂತಲೇ ಅವರು ಚಿಕ್ಕದೊಂದು ಪೂಲ್ ಇದೆ. ಅಲ್ಲಿ ಹೋಗೋಣ ಬಾ ಅಂತ ಹೇಳಿದ್ಮೇಲೆ ಸೊ ಅಲ್ಲಿ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಅವಳು ಬಂದಳು. ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಮಾಡಿರೋ ಈ ಪೂಲ್ ಅಂತೂ ಆ ಮಕ್ಕಳಂಗೆ ತುಂಬಾ ಕ್ಯೂಟಾಗಿತ್ತು, ಚಿಕ್ಕದಾಗಿತ್ತು. ಈ 1.5-2 ವರ್ಷ ಮಕ್ಕಳೆಲ್ಲ ತುಂಬ ಜನ ಅಲ್ಲಿ ಆಡ್ತಾಯಿದ್ರು. ಅದೆಲ್ಲ ನೋಡಿ ಖುಷಿ ಆಯಿತು. ಭೂಮಿ ಅಲ್ಲೂ ಸುಮ್ಮನೆ ಇರಲಿಲ್ಲ. ಈ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರ ಚಿಕ್ಕದಾಗಿ ಕ್ಯೂಟಾಗಿ ನೀರು ಬರೋ ಥರ ಎಲ್ಲ ಮಾಡಿದರು. ಅಲ್ಲೂ ಚೆನ್ನಾಗಿ ಅವಳು ಎಂಜಾಯ್ ಮಾಡಿದ್ಲು. ಈ ಜಾಗ ಬಂದು ಮಕ್ಕಳದು ಪ್ಲೇ ಏರಿಯಾ, ಅಂದರೆ ಮಕ್ಕಳುಗಳು ಆಟ ಆಡೋದಕ್ಕೆ ಮತ್ತು ಸೈಕ್ಲಿಂಗ್ ಮಾಡೋದಕ್ಕೆ ಅದಕ್ಕಂತ ಎಲ್ಲ ಇವರು ಇಲ್ಲಿ ಜಾಗ ಮಾಡಿದ್ದಾರೆ. ಮತ್ತು ಪೇರೆಂಟ್ಸು ಸಂಜೆ ಟೈಮ್ ಬಂದರೆ ವಾಕಿಂಗಂತ ಹೇಳಿನೂ ಜಾಗ ಇದೆ. ಸೊ ಇದೊಂದು ಒಳ್ಳೆ ಕಂಪ್ಲೀಟ್ ಎಲ್ಲನೂ ಒಂದೇ ಕಡೆ ಇದೆ. ಅಂದರೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ಕಡೆ ಪ್ಲೇ ಏರಿಯಾ ಇದೆ. ಯಾವ್ದು ಬೇಕಾದರೆ ಅದು ಮಕ್ಕಳು ಎಂಜಾಯ್ ಮಾಡ್ಬೋದು. ಎಲ್ಲ ಮುಗಿಸ್ಕೊಂಡು ನಾವು ಹೊರಡಕ್ಕಂತ ಹೇಳಿ ಬಂದಿದ್ದೀವಿ. ಸೊ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ನಾವೇನು ಡ್ರೆಸ್ ಎಲ್ಲ ಏನೂ ಚೇಂಜ್ ಮಾಡಿಲ್ಲ. ಜಸ್ಟ್ ಒಂದು ತಲೆ ಒರೆಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಹೊರಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.